ಬೇಡಿಕೆ ಏನಿದೆ ಅಂತ ಹುಡುಕ್ತಾರೆ, ರಾಜಕಾರಣ ಯಾಕೆ ಹುಡುಕ್ತಿದ್ದಾರೆ ಅಂತ. ಕಳ್ಳನ ಮನಸ್ಸು ಸುಳ್ಳೆ ಅಂತ. ನಮಗೆ ಕಚಡ ಬಿಟ್ಟು ಬೇರೆ ಒಳ್ಳೆ ಆಲೋಚನೆಗಳು ಬರಕ್ ಚಾನ್ಸೇ ಇಲ್ವಲ್ಲ. ನಮ್ಮ ಮಕ್ಕಳಿಗೆ ಸೀಟ್ ಬೇಕು, ನಮ್ಮ ಹತ್ರ ರಾಶಿಗಟ್ಲೆ ಹಣ ಇದೆ, ಕೊಡ್ತೀವಿ, ಸೀಟ್ ತಗೊಳ್ತೀವಿ. ನಮ್ಮ ಮಕ್ಳೇನು ಕ್ಯೂನಲ್ಲಿ ನಿಂತು ಬಸ್ಗೆ ಹೋಗ್ಬೇಕಾಗಿಲ್ಲ, ಬಸ್ ಪಾಸ್ ತಗೋಬೇಕಾಗಿಲ್ಲ, ನಮ್ಮ ಮಕ್ಳೇನು ಪ್ರಿಪೇರ್ ಆಗ್ಬೇಕಾಗಿಲ್ಲ. ಹಂಗೆ ಆಗತ್ತೆ. ಯಾರ ಮಕ್ಳು ಹೋಗಿರೋದು? ಯಾರು ಕ್ಯೂನಲ್ಲಿ ನಿಂತು ಅವ್ರ ಅಪ್ಪ ಅಮ್ಮ ನಮ್ಮನ್ನ ದೊಡ್ಡ ಮನುಷ್ಯರು ಮಾಡಿದ್ರು ಅವ್ರ ಮಕ್ಕಳು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್. ಇಂಥ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಸೇರಿದ್ರೆ ಅವ್ರಿಗೆ ಅತ್ಯಧಿಕ ಸೀಟುಗಳು ನೀಟಲ್ಲಿ ಬಂದಿದೆ. ಇದೊಂದು ದಂಧೆ. ಅವ್ರ ಫೀಸ್ ಎಷ್ಟಿದೆ ಅಂದ್ರೆ ಲಕ್ಷಗಟ್ಟಲೆ ಇದೆ. ಈಗ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಒಬ್ರು ಕಸ ಗುಡಿಸೋರು ಇದಾರಪ್ಪ, ಸ್ಕ್ಯಾವೆಂಜರ್ ಇದ್ದಾರೆ. ಅವನ ಮಗನು ಸ್ಕ್ಯಾವೆಂಜರ್ ಆಗ್ಬೇಕಾ, ಮಗಳು ಸ್ಕ್ಯಾವೆಂಜರ್ ಆಗ್ಬೇಕಾ? ಅವ್ರಿಗೆ ನನ್ನ ಮಗಳು MBBS ಮಾಡ್ಬೇಕು ಅಂತ ಆಸೆ ಇರೋದಿಲ್ವಾ? ಅವ್ರ ಕೋಚಿಂಗ್ ಸೆಂಟರ್ಗೆ ಎಲ್ಲಿ ಹೋಗೋದು? ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾನೆ, ಅವನ್ ಮಗ ಅವನು ಹೋಗೋದ್ ಬೇಡವಾ? ಹಾಗಾದ್ರೆ ಈ ದೇಶ ಇಷ್ಟೇ ಕೆಲವೇ ಜನರಿಗೆ, ನಮ್ಮ ಅಂಬೇಡ್ಕರ್ ಅವ್ರು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿಕೊಟ್ಟ ಸಂವಿಧಾನ, ಈ ಸಮಾನತೆ, ಈ ಸ್ವಾತಂತ್ರ್ಯ, ಇದೆಲ್ಲ ಅವರಿಗೆ ಕೆಲವೇ ಜನರಿಗೆ, ಉಳಿದವರಿಗೆಲ್ಲ ಪೇಪರ್ ಮೇಲೆ ಅಷ್ಟೇ. ನಿಮ್ಮನ್ನು ಅವತ್ತಿನ ಸರ್ಕಾರ ಹೇಗೆ ನಡ್ಸ್ಕೊಂಡಿತ್ತ ಅಂತ? ಹೌದು, ಸರ್ಕಾರ ಅನ್ನೋದು ಒಂದು ರಾಜ್ಯ ವ್ಯವಸ್ಥೆ. ಅವರಿಗೆ ಪಂಚೇಂದ್ರಿಯಗಳು ಅವ್ರದ್ದಾಗಿರೋದಿಲ್ಲ. ಇದನ್ನೇ 3600 ವರ್ಷಗಳ ಕೆಳಗೆ ನಾಗಾರ್ಜುನ ಹೇಳಿದ್ದು. ಆಳುವವರಿಗೆ ಪಂಚೇಂದ್ರಿಯಗಳು ಅವರದಾಗಿರಬೇಕು. ಆಳುವವರಿಗೆ ಪಂಚೇಂದ್ರಿಯಗಳು ಅವರದಾಗಿರಬೇಕು. ಇವರಿಗೆ ಪಂಚೇಂದ್ರಿಯಗಳು ಇವರು ಅಲ್ಲ, ಯಾರೋ ಬಂದು ಹೇಳೋದು. ನಾನು ಹೊರಗೆ ಬರೋದಿಲ್ಲ. ಆವತ್ತೂ ಕೂಡ ಇದೇ ವ್ಯವಸ್ಥೆನೆ, ಇದು ಬದಲಾಗ್ಲೇ ಇಲ್ಲ. ಅವ್ರು ಹೇಳೋದು, ಬರ್ತಾರೆ, ಸರ್ ಬಹಳ ಇದಾಗ್ತಾ ಇದೆ ಸರ್, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್, ಪಬ್ಲಿಕ್ಗೆಲ್ಲ ಬಹಳ ಜನ ಎಲ್ಲ ಬಹಳ ಬೇಸರ ಪಡ್ತಾ ಇದ್ದಾರೆ ಸರ್, ನಾವು ಆಕ್ಷನ್ ತಗೊಳ್ದೆ ಹೋದ್ರೆ ನಮಗೆ ಬಹಳ ಕೆಟ್ಟ ಹೆಸರು ಬರುತ್ತೆ. ಹೌದೇನ್ರಿ? ಬಹಳ ಇದ್ದಾರೆ ಮಕ್ಕಳು. ಹೌದು ಸರ್, ಬಹಳ ಇದ್ದಾರೆ ಸರ್, ಎಲ್ಲ ಬಹಳ ತಡ್ಕೊಳಕ್ ಆಗ್ತಾ ಇಲ್ಲ ಸರ್, ನಮ್ಮ ಪೊಲೀಸರಿಗೆಲ್ಲ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ ಸರ್, ಅಲ್ಲಲ್ಲೇ ಕಲ್ಲು ಗಿಲ್ಲೆಲ್ಲ ಬಿಸಿ. ಆಯ್ತು, ಟೇಕ್ ಆಕ್ಷನ್. ಟೇಕ್ ಆಕ್ಷನ್ ಅಂತ ಅವ್ನಿಗೆ ಹೇಳಿದ್ರೆ ಸಾಕು, ಅವನಿಗೆ ಖಾಲಿ ಕೆಲಸವೇ ಇಲ್ಲ, ಯಾವಾಗ ಸುಮ್ಮನೆ ಕೂತಿದ್ದಾನೆ. ಏನ್ ನಾನು ಈ ಡ್ರೆಸ್ ಹಾಕೊಂಡು ಲಾಠಿ ಇಟ್ಕೊಂಡು ಏನ್ ಮಾಡೋದು? ತಗೊಂಡೋದ ಬೀಸ್ದವ್ ನೀವನು, ಏಟ್ ತಿಂದವ್ ನಾನು. ಇದಕ್ ಶಿಕ್ಷೆ ಅನುಭವಿಸ್ಬೇಕಾಗಿರೋದು ನೀನು. ಸೀಟಲ್ಲಿ ಕೂತಾಗ ನಿನಗೆ ಅರ್ಥ ಆಗೋದಿಲ್ಲ. ಮತ್ ನೀನು ನಿನ್ನ ಅವಧಿ ಮುಗಿದ ಮೇಲೆ ಎಲ್ಲಿಗೆ ಹೋಗ್ಬೇಕು? ಜನಗಳ ಬಳಿಗೆ ಹೋಗ್ಬೇಕು. ಅವತ್ತವನ್ ತೋರಿಸ್ತಾನೆ, ನೋಡಪ್ಪ, ನಿನಗೆ ನಾವು ಅಧಿಕಾರ ಕೊಟ್ಟಿದ್ದಕ್ಕೆ ನನ್ನ ಮಕ್ಕಳ ಮೈ ಮೇಲಿರೋ ಬರೆ ಎಳೆದಿರೋದ್ ನೋಡು, ಇದಕ್ಕ ಕೊಡ್ಬೇಕು ನಿನ್ಗೆ ಅಂತ ಕೇಳ್ತಾನೆ. ಆವಾಗ ನೀನ್ ಇವನಿಗೆ ಕೇಳಕ್ಕೆ ನಿನಗೆ ಬಂದು ಹೇಳ್ದವನ್ಗೆ ಇವನ್ ಇರೋದೇ ಇಲ್ಲ ನಿನ್ನ ಹತ್ರ. ನಾವು ಬುದ್ಧಿ ಕಲ್ತ್ಕೊಳ್ಳೇ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರತಿನಿಧಿಗಳಾದವರು ಪ್ರಜೆಗಳನ್ನ ಪ್ರತಿನಿಧಿಸಬೇಕು, ಸಾಮಾನ್ಯರಂತೆ ಬದುಕಬೇಕು, ಸಾಮಾನ್ಯರಂತೆ ಪ್ರತಿಕ್ರಿಯಿಸಬೇಕು, ನೇರ ಸಂಪರ್ಕ ಇಟ್ಕೊಳ್ಬೇಕು, ಮಧ್ಯವರ್ತಿಗಳಿರಬಾರ್ದು. ಒಂದು ವೇಳೆ ಉದಾಹರಣೆಗೆ ನಾನು ಆಶಾಜೀವಿ, ಧರ್ಮೇಂದ್ರ ಪ್ರಧಾನಿ ಮಕ್ಕಳ ಮಧ್ಯೆ ಬರೋದು, ನಾನು ಸ್ಟೂಡೆಂಟ್ ಆಗಿದ್ದೆ, ನಾನು ABVP ಯಲ್ಲಿದ್ದೆ, ನಾನು ಅಜಿಟೇಷನ್ಸ್ ಮಾಡಿದ್ದೇನೆ, ಈ ತರ ಅಚಾತುರ್ಯ ಆಗಿದೆ, ನಾನು ಮಂತ್ರಿ ಆಗಿದ್ದಾಗ ಇದಾಗಿರೋದು ನನಗೆ ಬಹಳ ದುಃಖ ಆಗಿದೆ, ನಿಮಗೆ ನಾನು ರಾಜೀನಾಮೆ ಕೊಡ್ಬೇಕಷ್ಟ ಇಲ್ವಾ? ನಾನು ನಿಮ್ಮೊಟ್ಟಿಗೆ ಇದ್ದೇನೆ, ಇದು ಯಾರು ಮಾಡಿದ್ದಾರೆ, ನಾನು ಇದರಲ್ಲಿ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲಿ, ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳ್ಬಿಟ್ರೆ ಪ್ರಧಾನ ಮಂತ್ರಿಗಿಂತ ರಾಷ್ಟ್ರಪತಿಗಿಂತ ದೊಡ್ಡವನಾಗ್ಬಿಡ್ತಿದ್ದ ಆತ. ಅದೇ ಮಕ್ಕಳು ಯಾರ ಅಜಿಟೇಷನ್, ಅವರೇ ಇವರಿಗೆ ಪ್ರಧಾನರಿಗೆ, ಅವ್ರ ಹೆಸರೇನು, ಧರ್ಮೇಂದ್ರ ಪ್ರಧಾನ್ಗೆ ಜೈ ಅಂತ ಕೂಗಿರೋರು.
ಆ ಆ ಯೋಗ್ಯತೆ ಇಲ್ಲಪ್ಪ ನಮ್ಗೆ. ಯಾಕೆ ಆ ದೊಡ್ಡತನ ಇಲ್ಲ ಅಂತ, ದೊಡ್ಡತನ ಯಾಕಿಲ್ಲ ಅಂದ್ರೆ ಸ್ವಾರ್ಥ ಇರುತ್ತೆ. ಆ ಸಣ್ಣತನಗಳು ಯಾಕೆ ಅಂತ. ಸ್ವಾರ್ಥ ನಿಮಗೆ ಅದೊಂಥರ ಕ್ಯಾನ್ಸರ್ ಇದ್ದಂಗೆ. ಅದೊಂದ್ಸಲ ಒಳ ಹೊಕ್ಬಿಟ್ರೆ ನಿಮ್ಮ ತರ ತೆಗೆದು ಬಿಡುತ್ತೆ. ಅದರ ಹೊಡೆತದ ನಿರೀಕ್ಷೆ ಭವಿಷ್ಯ ಏನಾಗುತ್ತೆ ಅಂತ ಅರಿವಿಲ್ವಾ ಅವ್ರಿಗೆ ಅಂತ. ಇಲ್ಲ, ಮಾನವತ್ವ ಹೋಗ್ಬಿಟ್ಟ ಮೇಲೆ ಅವೆಲ್ಲ ಕ್ಯಾಲ್ಕುಲೇಷನ್ಸ್ ಏನ್ ಕೆಲಸ ಮಾಡೋದಿಲ್ಲ. ಅವೆಲ್ಲ ನೀವು ಹೇಳಿದ್ದೆಲ್ಲ ಯಾವಾಗ ಕೆಲಸ ಮಾಡುತ್ತೆ ಅಂದ್ರೆ ನೀವು ಮನುಷ್ಯರಾಗಿದ್ದಾಗ. ದೇಶದ ಜನ ಬೀದಿಗೆ ಬಂದು ಅಳೋದಿಲ್ಲಪ್ಪ. ದೇಶದ ಜನ ಏನ್ ಬೀದಿಗೆ ಬಂದು ಅಳೋದಿಲ್ಲ. ಇವತ್ತು ಆ ಮಕ್ಕಳಿದಾರಲ್ಲ, ಅವ್ರ ತಂದೆ ತಾಯಂದ್ರು ಅವ್ರ ಮಕ್ಕಳು ಅಷ್ಟೇ ಜನನ ಈ ಭಾರತ ದೇಶದಲ್ಲಿ ಇರೋದು. ಹಾಗಾದ್ರೆ ಅವರಿಗೆ ಸಂಬಂಧಿಕರಿಲ್ವಾ, ಸ್ನೇಹಿತರಿಲ್ವಾ, ಪರಿಚಯಸ್ಥರಿಲ್ವಾ? ಅವರೆಲ್ಲ ಮನುಷ್ಯರಲ್ವಾ? ನಿಮ್ ಮನೆ ಕಾಂಪೌಂಡ್ಗೆ ಒಬ್ಬ ಹುಡುಗ ಬಂದು ಆಡ್ತಾ ಇರ್ತಾನೆ. ನಿಮ್ ಹುಡುಗ ಅವನು ಫ್ರೆಂಡ್ಸು. ನಿಮ್ ಹುಡುಗ ಏನ್ ನೀಟ್ ಬರ್ದಿಲ್ಲ, ಅವನು ನಿಮ್ಗೆ ನಿಮ್ ಮಕ್ಕಳ ತರನೇ ಇರ್ತಾನೆ. ಊಟ ತಿಂಡಿ ಮಾಡುವಾಗ ಅವನು ಕರಿಯೋ ಅಂತ ಹೇಳ್ತೀರಿ. ಅವನ ಮೈ ಮೇಲೆ ಏಟು ಬಿದ್ದಿದೆ ಅಂದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ? ನೈಬರ್ಹುಡ್ ಅಂತ ಯಾಕೆ ಹೇಳ್ತೀವಿ, ಸ್ನೇಹ ಅಂತ ಯಾಕೆ ಹೇಳ್ತೀವಿ, ಬಳಗ ಅಂತ ಯಾಕೆ ಹೇಳ್ತೀವಿ, ಬಂಧುಗಳು ಅಂತ ಯಾಕೆ ಹೇಳ್ತೀವಿ?